ವೆಲ್ಕಮ್ ಟು ನ್ಯೂವಾ ರಿಫ್ರೆಶ್ ಅಡ್ವೆಂಚರಸ್ ರೆಸಾರ್ಟ್. ನಾವೀಗ ನ್ಯೂವಾ ರಿಫ್ರೆಶ್ ಅಡ್ವೆಂಚರಸ್ ರೆಸಾರ್ಟ್ಗೆ ಬಂದಿದ್ದೀವಿ. ಒಂದು ಕಂಪ್ನಿ ಮೀಟಿಂಗ್ ಇತ್ತು, ಅದ್ರ ಕಡೆಯಿಂದ ಬಂದು ಇಲ್ಲಿ ಒಂದು ಸಲ ರಿಫ್ರೆಶ್ ಆಗೋಣ ಅಂತ ಬಂದಿದ್ದೀವಿ ನ್ಯೂವಾ ರೆಸಾರ್ಟ್ಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ನ್ಯೂವಾ ಅಡ್ವೆಂಚರ್ಸ್ ರೆಸಾರ್ಟ್ ಬಂದು ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಪೆಸಿಲಿಟಿ ಇದೆ ಫ್ರೆಂಡ್ಸ್, ತುಂಬ ಸೂಪರಾಗಿದೆ. ಇಲ್ಲಿ 3000 24 ಬ್ರೇಕ್ಫಾಸ್ಟು, ಲಂಚು ಮತ್ತು ನೆಕ್ಸ್ಟ್ ಡೇ ತಿರ್ಗಿ ವೆಕೇಟ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಪಾರ್ಕಿಂಗ್ ಫೆಸಿಲಿಟಿ ಆಗಲಿ, ರೂಮಲ್ಲಿ ಅಲೋಕೇಶನ್ ಫೆಸಿಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಇದು ಒಳಗಡೆ ರಿಸೆಪ್ಷನು, ಆಮೇಲೆ ಇದು ಬಂದು ಫುಲ್ಲು ಬಾರ್ ಆ್ಯಂಡ್ ಡೈನಿಂಗ್ ಹಾಲು. ಇದು ತುಂಬ ಚೆನ್ನಾಗಿದೆ. ಮತ್ತು ನೋಡಿ ಹೊರಗಡೆ ಫುಲ್ ವರಾಂಡ ಸೂಪರಾಗಿದೆ ವರಾಂಡ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಂಬಲ್ಲಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬ ಸೂಪರಾಗಿದೆ, ತುಂಬ ಸ್ಪೇಸಿಯಸ್ನಾಗಿದೆ, ಚೆನ್ನಾಗಿ ಸ್ವಿಮ್ ಮಾಡ್ಬೋದು ಅಲ್ಲ, ಚೆನ್ನಾಗಿದೆ ನೋಡಿ ಸ್ವಿಮ್ಮಿಂಗ್ ಪೂಲು. ಮತ್ತು ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸ್ ಆ್ಯಕ್ಟಿವಿಟಿ ಎರಡೂ ಒಂದೇ ಕಡೆ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ಬಂದರೆ ಜಿಪ್ ಲೈನು, ಸ್ಕೈ ಸೈಕ್ಲಿಂಗು, ಸ್ನೂಕರು ಗೇಮು, ಕ್ಯಾರಮ್ ಬೋರ್ಡು, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ನು ಎಲ್ಲ ಥರ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ತುಂಬ ನಮ್ಮ ಕೊಲೀಗ್ಸು, ನಮ್ಮ ಮ್ಯಾನೇಜರ್ಸು ಎಲ್ಲ ಕಲಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗು ಮತ್ತು ಸ್ವಿಮ್ಮಿಂಗಲ್ಲೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಸೂಪರಾಗಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ನಿನ್ನೆ ಈವ್ನಿಂಗೆಲ್ಲ ಕ್ರಿಕೆಟು ಎಲ್ಲ ಆಡಿ, ಮಾರ್ನಿಂಗ್ ಕ್ರಿಕೆಟ್ ಆಡ್ಕೊಂಡು ಸ್ವೆಟ್ಟಿಂಗ್ ಆಯಿತು ಫುಲ್ಲು. ಮಾರ್ನಿಂಗ್ ಕ್ರಿಕೆಟ್ ಆಡ್ಕೊಂಡು ಸ್ವಿಮ್ಮಿಂಗ್ ಆಡೋಕೆ ಬಂದ್ವಿ, ತುಂಬ ಚೆನ್ನಾಗಿತ್ತು, ಫುಲ್ಲು ಎಂಜಾಯ್ ಮಾಡಿದ್ವಿ, ಭಾಳ ಸೂಪರಾಗಿತ್ತು. ಎಲ್ಲರೂ ಅದರಲ್ಲೇ ಗೇಮ್ಸ್ ಆಡ್ಕೊಂಡು ಭಾಳ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು ಫ್ರೆಂಡ್. ಅಂದರೆ ಸೂಪರಾಗಿತ್ತು. ಅಡ್ವೆಂಚರಸ್ಸು ಭಾಳ ದಿನಗಡೆ ಹೋಗಿದ್ದು, ಭಾಳ ಕ್ರಿಕೆಟ್ ಅದಕ್ಕೆ ವೇಟ್ ಮಾಡ್ತಾ ಇದ್ರೆ ಅವರು ಚಾನ್ಸ್ ಕೊಡ್ತಾ ಇಲ್ಲ. ನಾವು ಇಲ್ಲಿ ಹೋಗ್ಬೇಕು. మళ్ళీ వస్తావు కదా, ఇక్కడ దిగేసి అక్కడికి రాపోయి. సరే అమ్మమ్మ అందరూ ఆ మాట చెప్తుంది.
అబ్బబ్బా